ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರೋಡ್ ಸೈಡಲ್ಲಿ ಸಿಗುವಂತಹ ಎಗ್ ರೋಲ್ನ ನಾನು ಮಾಡ್ತಾಯಿದ್ದೀನಿ. ಸೇಮ್ ಸ್ಟ್ರೀಟ್ ಸ್ಟೈಲಲ್ಲೇ ಇರುತ್ತೆ. ಯಾವುದೇ ಥರ ಹೊರಗಡೆ ಹೋಗಿ ಅನ್ಹೆಲ್ದಿ ಫುಡ್ನ ತಿನ್ನೋದಕ್ಕಿಂತ ಮನೇಲೇ ಮಾಡಿಕೊಂಡು ತಿನ್ನೋದು ಉತ್ತಮ ಅಂತಲೇ ಹೇಳ್ಬೋದು. ರೋಡ್ ಸೈಡಲ್ಲಿ ಸಿಗುವಂತಹ ಎಗ್ ರೋಲ್ಗಿಂತ ಮನೇಲಿ ಮಾಡುವಂತಹ ಎಗ್ ರೋಲು ತುಂಬಾ ಸಖತ್ತಾಗಿರುತ್ತೆ. ಸೇಮ್ ಟೇಸ್ಟ್ ಕೊಡುತ್ತೆ, ಹೆಲ್ದಿ ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಚಪಾತಿನ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಚಪಾತಿನ ಬೇಯಿಸಿ ಮೊದಲೇ ಇಟ್ಕೊಬೇಕು. ಸೊ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ. ನೀವು ಸ್ವಲ್ಪ ಬೆಣ್ಣೆ ಕೂಡ ಹಾಕೋಬೋದು. ಇದಕ್ಕೆ ನಾನು ಕ್ಯಾರೆಟು, ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಎಗ್ನ ಬೇಯಿಸಿಟ್ಕೊಂಡು 1 ಎಗ್ನ 4 ಭಾಗ ಮಾಡಿ ಇಟ್ಕೊಂಡಿರೋದ್ರಿಂದ ನನಗೆ ಇಷ್ಟು ಮಸಾಲೆ ಸಾಕು ಅಂತ ಅನ್ನಿಸ್ತು. ಸೊ ನಾನು ಅದಕ್ಕೆ ತಕ್ಕಂತೆ ನಾನು ಕ್ವಾಂಟಿಟಿನ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ತರಕಾರಿ ಎಲ್ಲ ಬೆಂದಮೇಲೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಹುರಿದ್ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. 1 ಟೇಬಲ್ ಸ್ಪೂನು ಧನಿಯಾ ಪೌಡರು, ಅರ್ಧ ಟೇಬಲ್ ಸ್ಪೂನ್ ಜೀರಾ ಪೌಡರು, 1 ಟೇಬಲ್ ಸ್ಪೂನು ಪೆಪ್ಪರ್ ಪೌಡರು, ಅರ್ಧ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿನ ನಾನು ಸೇರಿಸಿದ್ದೀನಿ. ಸೊ ಇದಿಷ್ಟನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಡ್ರೈ ಅನಿಸಿದ್ರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಆ ಮಸಾಲೆ ಎಲ್ಲ ತರಕಾರಿಗೆ ಬ್ಲೆಂಡ್ ಆಗಬೇಕು. ಸೊ ನೀಟಾಗಿ ತರಕಾರಿ ಎಲ್ಲ ಬೆಂದಿದೆ ಅಂತ ಗೊತ್ತಾದಮೇಲೆ ನಾನೇನು ಮೊಟ್ಟೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಕಟ್ ಮಾಡಿ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಹೆಚ್ಚು ಎಗ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು 1-2 ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಮೊಟ್ಟೆಗೂ ಕೂಡ ಆ ಮಸಾಲೆ ಎಲ್ಲ ಬ್ಲೆಂಡ್ ಆಗಬೇಕು. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಸಾಲೆ ರೆಡಿಯಾಗಿದೆ. ಆ ಸ್ಟಫಿಂಗು ಮಾಡೋದಕ್ಕೆ ಈ ಥರ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ನಾನು 3 ಎಗ್ನ ಕಟ್ ಮಾಡಿಕೊಂಡು ಈ ಥರ ಸೇರಿಸ್ಕೊಂಡು ಇದಕ್ಕೆ ಅರ್ಧ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ನೀಟಾಗಿ ಮೌಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. 1 ಗಂಟೆ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ನೀವು ಮಿಕ್ಸರಲ್ಲಿದ್ದರೂ ಕೂಡ ಬೇಗ ಮಿಕ್ಸ್ ಆಗುತ್ತೆ. ಸೊ ಮಿಕ್ಸ್ ಮಾಡಿ ನಾನು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ತವನ ಬಿಸಿಗಿಟ್ಟು ಸ್ವಲ್ಪ ಏನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಎಗ್ನ ಅದನ್ನು ಈ ಥರ ತವಾದ ಮೇಲೆ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ನಾನೇನು ಚಪಾತಿ ಮಾಡಿ ಬೇಯಿಸಿಟ್ಕೊಂಡಿದ್ನಲ್ಲ ಆ ಚಪಾತಿನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ತಕ್ಷಣ ಹಾಕಬೇಕು, ಅದು ಅದ್ರ ಮೇಲೆ ಅಂಟ್ಕೋಬೇಕು. ಆ ಥರ ನೀವು ತಕ್ಷಣ ಹಾಕ್ಬಿಡಬೇಕು. ಸೊ ನಾವು ಆಲ್ರೆಡಿ ಚಪಾತಿ ಎಲ್ಲ ಬೇಯಿಸಿರೋದ್ರಿಂದ ಜಾಸ್ತಿ ಚಪಾತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಸೊ ಮಿಕ್ಕಿರೋ ಎಗ್ ಮಾಲ್ಡ್ ಎಲ್ಲನೂ ಕೂಡ ಈ ಥರ ಚಪಾತಿ ಜೊತೆ ಅದ್ರ ಮೇಲೆ ಹಾಕಿ ಅದನ್ನು ರೆಡಿ ಮಾಡಿ ಇಟ್ಕೊಬೇಕು. ನನಗೆ 3 ಚಪಾತಿಗಾಗೋಷ್ಟು ಎಗ್ ಆಯಿತು. ಸೊ ನಾನು 3 ಚಪಾತಿನೂ ಇದೇ ಥರ ಸೇಮ್ ಪ್ರೊಸೀಜರಲ್ಲಿ ನೀಟಾಗಿ ರೋಲ್ಗೆ ಬೇಕಾಗಿರುವಂತಹ ಚಪಾತಿನ ರೆಡಿ ಮಾಡಿ ಇಟ್ಕೊಂಡೆ. ಸೊ ಅದಾದ ನಂತರ ನಾನು ಒಂದು ಚಪಾತಿ ರೋಲ್ನ ತಗೊಂಡು ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ನ ಹಾಕ್ತಾಯಿದ್ದೀನಿ. ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರುವಂತಹ ಸ್ಟಫಿಂಗ್ನ ಮಧ್ಯದಲ್ಲಿ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಟಫಿಂಗ್ನ ಹಾಕೋಬೋದು. ಇದನ್ನು ನೀಟಾಗಿ ಈ ಥರ ನಾನು ಏನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಈ ಥರ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನೀವು ಸ್ವಲ್ಪ ಚಪಾತಿನ ಅಗಲಾಗಿ ಒತ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ರೋಲ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ನೀವು ಚಿಕ್ಕದಾಗಿ ಒತ್ಕೊಂಡ್ರೆ ರೋಲ್ ಮಾಡೋಕ್ಕೆಲ್ಲ ಆಗಲ್ಲ. ಸೊ ನಾನು ಇನ್ನೊಂದು ಚಪಾತಿಗೆ ಮತ್ತು ನಾನು ಟೊಮ್ಯಾಟೊ ಕೆಚಪ್ನ ಹಾಕ್ಕೊಂಡು, ನೀವು ಟೊಮ್ಯಾಟೊ ಕೆಚಪ್ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ.
ಇದಕ್ಕೆ ನೀವು ಬೇರೆ ಥರ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು. ಮೇಲ್ಗಡೆ ಟಮ್ಯಾಟೊ, ಕ್ಯಾಬೇಜು ಆ್ಯಂಡ್ ಈರುಳ್ಳಿನೂ ಕೂಡ ಕತ್ತರಿಸ್ಬಿಟ್ಟು ನೀವು ಹಸಿದನ್ನೇ ಹಾಕ್ಕೋಬೋದು. ಇಲ್ಲ ಅಂದರೂ ಕೂಡ ಈ ಥರ ಮಾಡಿಕೊಂಡ್ರೂ ಕೂಡ ಸಖತ್ತಾಗಿರುತ್ತೆ. ಸೊ ನಾನು 3 ಚಪಾತಿನೂ ಇದೇ ಥರ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಮಧ್ಯಕ್ಕೆ ಸ್ಟಫ್ನ ಹಾಕಿ ಆವಾಗ ರೋಲ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ನಾನು ನೀಟಾಗಿ ರೋಲ್ನ ಮಾಡಿಕೊಂಡೆ. ಇದೇ ಥರ 3 ರೋಲ್ನೂ ಕೂಡ ರೆಡಿ ಮಾಡಿಕೊಂಡೆ. ನಿಜವಾಗ್ಲೂ ಆ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿತ್ತು. ನಾವು ಹೊರಗಡೆ ಹೋಗೋ ಅವಶ್ಯಕತೆಯೇ ಇಲ್ಲ. ಮನೇಲೇ ಈ ಥರ ರುಚಿ ರುಚಿಯಾಗಿ ಸಿಗುತ್ತೆ ಅಂತಂದರೆ ಹೆಲ್ದಿಯಾಗಿ ಮಾಡಿಕೊಂಡು ಮನೆಯಲ್ಲೇ ತಿನ್ಬೋದು. ಹೊರಗಡೆ ಹೋಗಿ ಏನು ಹಾಕಿರ್ತಾರೋ ಏನು ಅಂತ ಭಯ ಪಡ್ಕೊಳ್ಳೋಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನೋದು ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.